ಸುಮ್ಮನೆ ಸಿಕ್ಕೋರ್ನೆಲ್ಲ ನೀನು ಹಿಂದೂನ ನಿಮ್ಗೆ ಹೊಡಿತೀವಿ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿದೆ ಪರಿಸ್ಥಿತಿಗಳು. ಇದನ್ನ ಸರಿ ಮಾಡಬೇಕು ಅಂದರೆ ಎಮರ್ಜೆನ್ಸಿ ಡಿಕ್ಲರೇಷನ್ ಆಗಲೇಬೇಕೇನೋ. ಯೋಗಿಜಿ ಅಂತವ್ರು ಮಾತ್ರ ಇದನ್ನ ಸರಿ ಮಾಡ್ಬೋದೇನೋ. ಯೋಗಿಜಿ ಅಂತವ್ರು ಬಂದರೆ ಇದೆಲ್ಲ ಬದಲಾಗುತ್ತೇನೋ ಅಂತ ಎಷ್ಟೋ ಜನ ಹೇಳ್ತಾ ಇದ್ದಾರೆ. ನೋಡಬೇಕು, ಯೋಗಿ ಅವರ ಸ್ಟ್ರಾಂಗ್ ಡಿಸಿಷನ್ ಅನ್ನೋದೇ ಇದನ್ನ ಬದಲಾವಣೆಗೆ ಒಂದು ಹಾದಿ. ಯೋಗಿ ಅವರು ಅಂದರೆ ಸಾಕು, ಉತ್ತರ ಪ್ರದೇಶದಲ್ಲಿ ಒಂದು ಭಯ ಅನ್ನೋದಿದೆ, ಒಂದು ಭಯದಿಂದ ಬದಲಾವಣೆ ಆಗುತ್ತೆ. ಅಂಥದ್ದು ನಡೆದ್ರೆ ನಮ್ಮ ದೇಶದಲ್ಲೂ ಬದಲಾವಣೆ ಆಗುತ್ತೆ. ಇಲ್ಲ ಅಂದರೆ ಈಗ ಇಲ್ಲಿ ಏನಾಗ್ತಾ ಇದೆ, ಪಶ್ಚಿಮ ಬಂಗಾಳಲ್ಲಿ ಏನು ನೋಡ್ತಾ ಇದ್ದೀವಿ, ಕೇರಳದಲ್ಲಿ ಏನು ನೋಡ್ತಾ ಇದ್ದೀವಿ, ಇನ್ನು ಬೇರೆ ಬೇರೆ ಕಡೆ ಏನು ನೋಡ್ತಾ ಇದ್ದೀವಿ, ಅಂಥ ಪರಿಸ್ಥಿತಿ ಎಲ್ಲ ಕಡೆ ಕಂಟಿನ್ಯೂ ಆಗೋದಂತೂ ಫಿಕ್ಸು. ನಮಸ್ಕಾರ ವೀಕ್ಷಕರೇ. ಧರ್ಮಯುದ್ಧ ಅನ್ನೋದು ಶುರುವಾಗಿದೆ ಅಂತಾನೆ ಎಲ್ಲಾ ಕಡೆ ಮಾತಾಡ್ತಾ ಇರೋದು. ಈಗ ಕಾಣಿಸ್ತಾ ಇದೆ, ಇಲ್ಲಿ ಕಾಶ್ಮೀರಲ್ಲಿ ಆಗಿರುವಂತಹ ಅನಾಹುತದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಕಾಶ್ಮೀರದಲ್ಲಿ ಒಂದು ಧರ್ಮ ಯುದ್ಧ ಅಂತ ಅವ್ರು ಸಾರ್ತಾ ಇದ್ದಾರೆ. ಟೆರರಿಸ್ಟ್ಗಳು ಧರ್ಮಕ್ಕೋಸ್ಕರ ನಾವು ಇವ್ರನ್ನ ಕೊಲೆ ಮಾಡ್ತಾ ಇದ್ದೀವಿ ಅನ್ನೋ ರೀತಿ ಇಲ್ಲಿ ತೋರಿಸ್ತಾ ಇರೋಗಿದೆ. ಇದು ಸ್ಟಾರ್ಟಿಂಗ್ ಅಷ್ಟೇ ಅನ್ಸುತ್ತೆ. ಧರ್ಮ ಯುದ್ಧ ಈ ತರದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ಎದುರಿಸ್ಬೇಕಾದಂತ ಪರಿಸ್ಥಿತಿ ಎಲ್ಲಾ ಕಡೆ ಬರುತ್ತೆ ಅನ್ನೋದಕ್ಕೆ ಬೇರೆ ಬೇರೆ ಕಡೆ ನಮ್ಮಲ್ಲೂ ಇಂಥ ಅನಾಹುತಗಳು ನಡೀತಾ ಇದ್ದಾವೆ. ನಾವು ನೋಡ್ತಾ ಇದ್ದೀವಿ, ಜಾಸ್ತಿ ಅದ್ರ ಬಗ್ಗೆ ವರಿ ಮಾಡ್ತಾ ಇಲ್ಲ. ಅಯ್ಯೋ ಬಿಡಪ್ಪ ಎಲ್ಲೋ ಆಗ್ತಾ ಇದೆ ಅಂತ ಸುಮ್ಮನೆ ಆಗ್ತಾ ಇದೀವಿ. ಇದು ಒಂದು ಸ್ಯಾಂಪಲ್. ಈಗ 30 ಜನ ಬಲಿಯಾದ್ರು, ಎಷ್ಟೆಷ್ಟೋ ಜನಕ್ಕೆ ಗಾಯಗಳಾಗಿದೆ. ಈ ತರದ್ದೆಲ್ಲ ನ್ಯೂಸ್ಗಳು ನೋಡ್ತಾ ಇದೀವಲ್ಲ. ಅದ್ರಲ್ಲಿ ಕರ್ನಾಟಕದವರು ಒಬ್ರು ಬಲಿಯಾಗಿದ್ದಾರೆ. ಬಟ್ ಇದು ಇನ್ನ ಜಾಸ್ತಿ ಆಗ್ತಾ ಹೋಗಬಹುದು. ಕಾರಣ ಎಲ್ಲಾ ಕಡೆ ನೋಡ್ತಾ ಇದೀವಿ, ಧರ್ಮಕ್ಕೋಸ್ಕರ ಹೋರಾಟಗಳು, ದಂಗೆಗಳು ಸೃಷ್ಟಿ ಮಾಡ್ತಾ ಇದ್ದಾರೆ. ಇಲ್ಲಿ ಟೆರರಿಸ್ಟ್ ಅಟ್ಯಾಕ್ ಅನ್ನೋದು ನಮಗೆ ಎಚ್ಚರ ವಹಿಸೋದಿಕ್ಕೆ, ಬುದ್ಧಿ ಕಲಿಸೋದಿಕ್ಕೆ ಈಗ ಮಾಡಿರುವಂತ ಒಂದು ಎಚ್ಚರಿಕೆ ಗಂಟೆ ಅಂತಾನೆ ತಿಳ್ಕೊಬೇಕು. ಇದಕ್ಕೆ ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳಿಲ್ಲ ಅಂದ್ರೆ ಮುಂದೆ ಎಲ್ಲಾ ಕಡೆ ಇಂಥ ಅನಾಹುತಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಧರ್ಮದ ವಿರುದ್ಧ ಯುದ್ಧ ಮಾಡೋದಕ್ಕೆ ನಿಂತಿದೆ ಒಂದು ಧರ್ಮ. ಇದನ್ನೇ ಧರ್ಮಯುದ್ಧ ಅಂತ ಕಾಲಜ್ಞಾನಿಗಳು ಹೇಳಿದ್ದು. ನಾವು ಈ ತರ ಹೇಳ್ತಾ ಇರೋದೇ, ಕೆಲವೊಬ್ರು ಹೇಳ್ಬೋದು ಇದಕ್ಕೂ ಕಾಲಜ್ಞಾನಕ್ಕೂ ಏನ್ ಸಂಬಂಧ ಅಂತ. ಇದನ್ನ ಕಾಲಜ್ಞಾನಿಗಳು ತಿಳಿಸಿದ್ರು. ಈ ತರ ಧರ್ಮಯುದ್ಧ ಒಂದು ನಡೆಯುತ್ತೆ, ಜನರ ಮಧ್ಯೆ ಹೊಡೆದಾಡ್ಕೊಂಡು ಸಾಯ್ತಾರೆ. ಇದಕ್ಕೆಲ್ಲ ಕಾರಣ ಯಾರು? ಸ್ವಾಮೀಜಿಗಳಾದವರು. ಆ ಧರ್ಮದಲ್ಲಿರುವಂತ ಸ್ವಾಮೀಜಿಗಳು, ದೊಡ್ಡ ದೊಡ್ಡವರು, ಒಳ್ಳೆ ದಾರಿ ತೋರಿಸ್ಬೇಕಾದವರು. ನಮ್ಮ ಧರ್ಮ ಹೆಚ್ಚು, ನಮ್ಮ ಧರ್ಮ ಉಳಿಬೇಕು ಅಂದ್ರೆ ಬೇರೆಯವ್ರನ್ನೆಲ್ಲ ನಾಶ ಮಾಡಬೇಕು, ಬೇರೆಯವ್ರನ್ನೆಲ್ಲ ಕೊಲ್ಬೇಕು ಅನ್ನೋ ರೀತಿ ಉಬ್ಬೇರಿಸ್ತಾ ಇದ್ದಾರೆ ಜನರನ್ನ. ಇದೇ ಇದಕ್ಕೆ ಕಾರಣ ಆಗ್ತಾ ಇರೋದು. ಈ ವಿಡಿಯೋಗಳಲ್ಲಿ ನೀವು ನೋಡ್ಬೋದು ಎಷ್ಟೆಷ್ಟೋ ಕಡೆ ಏನೇನಾಗ್ತಾ ಇದೆ ಅಂತ. ಇದು ಬಾಂಗ್ಲಾದೇಶ ಅಲ್ಲ, ಪಾಕಿಸ್ತಾನ ಅಲ್ಲ, ಜಸ್ಟ್ ವೆಸ್ಟ್ ಬೆಂಗಾಲ್. ಅಲ್ಲಿರುವಂತ ಕಂಡೀಷನ್ ನೋಡಿ, ಎಲ್ಲ ಒಗ್ಗಟ್ಟಾಗಿ ನಿಂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೋಸ್ಕರ? ಒಳ್ಳೇದು ಮಾಡೋದಕ್ಕೆ ಒಗ್ಗಟ್ಟಾಗಿ ನಿಂತ್ಕೊಳ್ಳಿ. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಒಂದು ರಾಜ್ಯನ ಹಾಳು ಮಾಡೋದಿಕ್ಕೆ, ಒಂದು ರಾಜ್ಯದಲ್ಲಿ ದಂಗೆ ಎಬ್ರಿಸೋದಿಕ್ಕೆ ನಿಂತಿರುವಂತ ಜನ. ಏನ್ ಹೇಳ್ಬೇಕು, ಅದೇ ಗುರುಗಳಾದವರು ಇವ್ರಿಗೆ ಒಳ್ಳೇದನ್ನ ಮಾಡೋದಕ್ಕೆ ಒಗ್ಗಟ್ಟಾಗ್ರಪ್ಪ ಅಂತ ಹೇಳ್ಕೊಡ್ಲಿ. ಇಲ್ಲಿ ಒಂದು ಬಿಲ್ ವಿರುದ್ಧ ಫೈಟ್ ಮಾಡೋದಕ್ಕೆ ಏನೇನೋ ಮಾಡ್ತಾ ಇದ್ದಾರೆ. ಇಲ್ಲಿ ಅಂತಲ್ಲ, ನಮ್ಮ ಕರ್ನಾಟಕದಲ್ಲೂ ನಡೀತಾ ಇದೆ. ಇದನ್ನ ನೀವು ಒಂದ್ಸಲ ಕೇಳಿ. भी जाकर हमारा ये हेजिटेशन कामयाब होगा कि हम लोग दावनगेरे बंद का कॉल देना चाहिए कि हमें रेलवे ट्रैक के ऊपर प्रोटेस्ट करना है, क्योंकि सेंट्रल गवर्नमेंट को डिस्टर्ब करना है। मैं शुक्रगुजार हूँ तंजीमुल मुस्लिमीन का कि बहुत अरसे से ये महफिल की हम लोगों को जो है इंतजार था कि इस तरह से हमारा दावनगेरे मुत्तहिद रहे। तो अल्लाह से दुआ है कि इसी तरह से हमारे इत्तेहाद को अल्लाह सुब्हानहू व तआला कायम रखे। जिस बिल को एक्ट में तब्दील किया गया है, उस बिल के उस एक्ट को रिजेक्ट करवाने के लिए हम लोग जो प्रेशराइज करना है वो सेंट्रल गवर्नमेंट को करना है। अगर हमारी एहतिजाज से हम लोग सेंट्रल गवर्नमेंट को प्रेशराइज करना है तो मेरे पास 3 सुझाव हैं। उसको रखते हुए मैं अपनी बात को खत्म करता हूं कि पहला तो ये है कि हम लोग दावनगेरे बंद का कॉल देना चाहिए। दूसरा चीज ये है कि हमें हाईवे के ऊपर प्रोटेस्ट करना चाहिए, क्योंकि सेंट्रल गवर्नमेंट को डिस्टर्ब करना है। जब तक हम लोग डिस्टर्ब नहीं करेंगे तो कुछ उनके ऊपर असर होने वाला नहीं है। हाईवे जो है वो सप्लाई चेन है सेंट्रल गवर्नमेंट का, तो हाईवे के ऊपर हमें प्रोटेस्ट करना है। और तीसरी चीज ये है कि हमें रेलवे ट्रैक के ऊपर प्रोटेस्ट करना है, कि क्योंकि ये भी जो है सेंट्रल गवर्नमेंट की प्रॉपर्टी है। तो जब तक हम लोग इसको डिस्टर्ब नहीं करेंगे तो सेंट्रल गवर्नमेंट के ऊपर फर्क पड़ने वाला। ಕೇಳಿದ್ರಲ್ಲ, ಇವ್ರು ಹೇಳ್ತಾ ಇರೋದು ಅದೇ. ಹೈವೇಗಳನ್ನ ಬ್ಲಾಕ್ ಮಾಡಬೇಕು, ದಾವಣಗೆರೆ ಬಂದ್ ಮಾಡಬೇಕು, ಇನ್ನ ರೈಲ್ವೆ ಟ್ರ್ಯಾಕ್ಗಳನ್ನ ಬ್ಲಾಕ್ ಮಾಡಬೇಕು. ಇದರಿಂದ ಸೆಂಟ್ರಲ್ ಗೌರ್ಮೆಂಟ್ ಡಿಸ್ಟರ್ಬ್ ಆಗುತ್ತೆ, ಅವ್ರಿಗೆ ಲಾಸ್ ಆಗುತ್ತೆ. ಅವಾಗ ಯೋಚನೆ ಮಾಡ್ತಾರೆ ಬಿಲ್ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ವ್ಯವಸ್ಥೆನೆ ಚೇಂಜ್ ಮಾಡಬೇಕು ಅಂದ್ರೆ ನಾವು ದೊಡ್ಡ ಡಿಸಿಷನ್ ತಗೋಬೇಕು, ದಂಗೆ ಅನ್ನೋದನ್ನ ಸೃಷ್ಟಿ ಮಾಡಬೇಕು ಅನ್ನೋ ರೀತಿನೇ ಇವ್ರು ತಿಳಿಸ್ತಾ ಇರೋದು. ಇದನ್ನೇ ನಾವು ಹೇಳ್ತಾ ಇರೋದು. ಕೆಲವಷ್ಟು ಯಾವ್ದಾವ್ದೋ ರೀತಿ ಟರ್ನ್ ಆಗ್ಬಿಡುತ್ತೆ. ಇಲ್ಲಿ ಅಂತ ಅಲ್ಲ, ಬೇರೆ ಬೇರೆ ಕಡೆ ಈ ತರದ ಆಲ್ರೆಡಿ ದಂಗೆಗಳು ನಡೀತಾ ಇದೆ, ಕಾಣಿಸ್ತಾ ಇರ್ಬೋದು. ರೋಡ್ಗಳೆಲ್ಲ ಬ್ಲಾಕ್ ಮಾಡ್ತಾ ಇದ್ದಾರೆ, ಎಷ್ಟು ಜನ ಏನೇನೋ ನಡೀತಾ ಇದೆ. ಇಲ್ಲಿ ಯಾರ್ಯಾರಿಗೋ
ಹಿಂಸೆ ಕೊಡುವಂಥದ್ದು ಆ ಥರದ್ದೆಲ್ಲ ನಡೀತಾ ಇದೆ. ಇದನ್ನೇ ಹೇಳಿದ್ದು, ಒಂದು ಧರ್ಮ ಇನ್ನೊಂದು ಧರ್ಮ ಎಷ್ಟೋ ವರ್ಷಗಳಿಂದ ಒಟ್ಟಾಗಿ ಬದುಕ್ತಾ ಇದ್ದೀವಿ, ಅನ್ಯೋನ್ಯವಾಗಿ ಬದುಕ್ತಾ ಇರ್ತೀವಿ. ಅವ್ರ ಮಧ್ಯೆ ಯಾರೋ ಒಂದು 4 ಜನ ಇಂಥವ್ರು ಬರ್ತಾರೆ, ನಮ್ಮ ಧರ್ಮ ಹೆಚ್ಚು ಗುರು, ನಾವ್ ಈ ಥರದ್ದೆಲ್ಲ ಮಾಡಬಾರ್ದು, ನಾವ್ ಈ ಥರದ್ದು ಮಾಡಿದ್ರೆ ನಮ್ಮ ದೇವರು ನಮ್ಮನ್ನ ಕ್ಷಮಿಸೋದಿಲ್ಲ, ಇದನ್ನ ಕೊಲೆ ಮಾಡಬೇಕು, ಇದನ್ನ ಅಂತ್ಯ ಮಾಡಬೇಕು, ನಾವೇ ಹೆಚ್ಚಾಗಿರ್ಬೇಕು ಅನ್ನೋದನ್ನ ಅವ್ರ ಮನ್ಸಲ್ಲಿ ತುಂಬ್ತಾರೆ. ಅಲ್ಲಿ ಅಂತ ಅಲ್ಲ, ಹಿಂದೂ ಧರ್ಮದಲ್ಲೂ ಈ ತರ ಇದೆ. ಒಡೆದು ಆಳೋ ರೀತಿ ಇದನ್ನ ನಮ್ಮ ಸರ್ಕಾರಗಳು ಪ್ರಚೋದನೆ ಕೊಡ್ತಾ ಇದೆ. ಎಕ್ಸಾಂಪಲ್, ಈಗ ಒಂದು ಜನಗಣತಿ ಆಯ್ತು, ಜನಗಣತಿನಲ್ಲಿ ಇಷ್ಟಿಷ್ಟು 1000 ಜನ ಇವರು ಇದ್ದಾರೆ ಅಂತ ತೋರಿಸ್ಬಿಟ್ರು. ಅಲ್ಲೇನಾಯ್ತು, ಒಡೆದು ಆಳೋ ನೀತಿ ಮಾಡ್ತಾ ಇದ್ದಾರೆ, ಹಿಂದೂಗಳನ್ನ ಡಿವೈಡ್ ಮಾಡ್ತಾ ಇದ್ದಾರೆ. ಯಾಕೆ ಡಿವೈಡ್ ಮಾಡಿದ್ರೆ ಮುಂದೆ ಒಂದು ದಿನ ಅವ್ರಿಗೆ ಅನುಕೂಲಗಳಾಗುತ್ತೆ. ಪ್ಲಸ್ ಈ ರೀತಿ ಧರ್ಮ ಯುದ್ಧಗಳಲ್ಲಿ ಯಾರು ಬಲಿ ಆಗ್ತಾರೆ, ಹಿಂದೂಗಳೇ ಬಲಿ ಆಗ್ಬೇಕಾಗತ್ತೆ. ಯಾಕೆ ಅಂದ್ರೆ ಹಿಂದೂಗಳಲ್ಲಿ ಒಂದೊಂದೇ ಜಾತಿಯವ್ರನ್ನ ಅವ್ರು ಹೊಡ್ಕೊಂಡ್ಬರ್ತಾರೆ ಅಂತಾನೆ ಇಲ್ಲಿ ಲೆಕ್ಕಾಚಾರಗಳು ಹೇಳೋದು. ಕಾಲಜ್ಞಾನಿಗಳು ಇದನ್ನೇ ತಿಳಿಸಿದ್ದು, ನಾವ್ ಇದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ. ಈ ತರ ದಂಗೆಗಳು ಸೃಷ್ಟಿ ಆಗುತ್ತೆ, ಬೇಕು ಅಂತಾನೆ ಜನ ಸೃಷ್ಟಿ ಮಾಡ್ತಾರೆ. ನಮ್ಮಲ್ಲಿ ಯಾವ ತರ ಸೃಷ್ಟಿ ಮಾಡ್ತಾರೆ, ನೋಡಪ್ಪ ನೀನ್ ಲಿಂಗಾಯತ, ನೀನು ಶ್ರೇಷ್ಠ, ನಿನ್ಗೆ ಮೀಸಲಾತಿ ಕೊಡ್ತೀವಿ ಅಂತ ಯಾವ್ದೋ ಒಂದು ಗೌರ್ಮೆಂಟ್ ಅವ್ರು ಹೇಳಿದ್ರು ಅನ್ಕೊಳ್ಳಿ, ಅದನ್ನ ಇಟ್ಕೊಂಡು ಲಿಂಗಾಯತರು ಆಪೋಸಿಟ್ ಆಗಿ ಬ್ರಾಹ್ಮಣರು ನಿಂತ್ಕೊಳ್ತಾರೆ, ಇಲ್ಲ ಒಕ್ಕಲಿಗರು ನಿಂತ್ಕೊಳ್ತಾರೆ, ಇವರಲ್ಲೇ ಹೊಡೆದಾಟ ಆಗುತ್ತೆ. ನೆಕ್ಸ್ಟ್ ಯಾವ್ದೋ ಒಂದು ಧರ್ಮದವರು ಲಿಂಗಾಯತರ ಮೇಲೆ ದಾಳಿ ಮಾಡಿದ್ರೆ ಇವ್ರು ಯಾರು ಸಪೋರ್ಟ್ ಹೋಗೋದೇ ಇಲ್ಲ, ಹೋಗ್ಲಿ ಸಾಲಿ ಬಿಡೋ ಅಂತ ಸುಮ್ಮನಾಗ್ತಾರೆ. ಹೀಗೆ ಧರ್ಮ ಯುದ್ಧಕ್ಕೆ ನಾಂದಿ ಆಗ್ತಾ ಇದೆ ಈ ಕಾಲ. ಈಗ ನೋಡ್ತಾ ಇದೀವಲ್ಲ, ಟೆರರಿಸ್ಟ್ ಅಟ್ಯಾಕ್ ಅನ್ನೋದು ಅಲ್ಲ ಆಯ್ತು, ಒಂದು ಎಕ್ಸಾಂಪಲ್ ಅಷ್ಟೇ. ಈಗ ಸಮಯ ಬಂದಿದೆ, ಎಮರ್ಜೆನ್ಸಿ ಅನ್ಕೊಳ್ಳಿ, ಅಂತ ಟೈಮ್ ಇವಾಗ ಡಿಸಿಷನ್ ತಗೊಳ್ಳಿಲ್ಲ ಅಂದ್ರೆ ಈ ಪೋಸ್ಟ್ಗಳನ್ನ ನೋಡಿ, ಇವ್ರು ಹೇಳೋದನ್ನ ಒಂದು ಸಲ ಕೇಳಿ, ನಾವು ಹಿಂದೂಗಳಾಗಿದ್ದೇ ತಪ್ಪ ಅಂತ ಕೇಳೋ ಮತ್ತೆ हिंदुओं के पाप क्या हैं? या रहने नहीं देगा, बात करने नहीं देगा ये देश में, बताइए। छोटा छोटा बच्चा लोग को नहीं छोड़ रहा है। हमको बोल रहा है जे कि तुम्हारा इज्जत हो तो हम तुम्हारा पति को भी भिक्षा देंगे, जान भिक्षा देंगे, ऐसा बोल रहे हैं हमको। हिंदू के लिए सेफ नहीं है अभी, ये मिनी पाकिस्तान बन चुका है, ये मिनी पाकिस्तान बना दिया गया है। आदमी गिना नहीं जाएगा सर, इतना आदमी गिना नहीं। हिंदुओं के पाप क्या हैं? ಹೇಳಿದ್ರಲ್ಲ, ಹಿಂದೂ ಆಗಿ ಹುಟ್ಟಿದ್ದೆ ಪಾಪನ ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ಹಿಂದೂಗಳ ಮನೆಗಳಿಗೆ ನುಗ್ಗಿ ಕೆಟ್ಟದು ಅತ್ಯಾಚಾರ ಅನಾಚಾರ ಮಾಡೋದಕ್ಕೆ ಎಷ್ಟೋ ಜನ ದಾಳಿಗಳನ್ನ ನಡೆಸ್ತಾ ಇದ್ದಾರೆ. ಇದನ್ನ ತಡೆಯೋದಕ್ಕಾಗ್ತಾ ಇಲ್ಲ. ಇದೆಲ್ಲ ತಡೆಯೋದಕ್ಕೆ ಹೇಗೆ ಅಂತಾನು ಸರ್ಕಾರಗಳು ಮುಂದಾಗ್ತಾ ಇಲ್ಲ. ಕೆಲವಷ್ಟು ಗೌರ್ಮೆಂಟ್ಗಳು, ಈಗ ಪಶ್ಚಿಮ ಬಂಗಾಳ ಆಗ್ಬೋದು, ಎಷ್ಟೋ ಗೌರ್ಮೆಂಟ್ಗಳು ಅವ್ರಿಗೆ ಸಪೋರ್ಟಿವ್ ಆಗಿದೆ, ನೀವು ಮಾಡಿ, ನಾವು ನಿಮ್ ಜೊತೆ ಇದ್ದೀವಿ, ನೀವೇನ್ ಮಾಡಿದ್ರು ನಿಮ್ಮ ಮೇಲೆ ಆಕ್ಷನ್ ತಗೊಳ್ಳಲ್ಲ ಅನ್ನೋ ಹಾಗೆ. ನೋಡಿ, ಇದು ಕೇರಳ ಪರಿಸ್ಥಿತಿ. ಪಾಕಿಸ್ತಾನದ ಬಾವುಟಗಳು ಕೇರಳದಲ್ಲಿ ಎಷ್ಟು ಆರಾಮಾಗಿ ಹಾರಾಡ್ತಾ ಇದೆ ಅಲ್ವಾ, ಹೇಳೋರಿಲ್ಲ ಕೇಳೋರಿಲ್ಲ. ಇದು ನಮ್ಮ ದೇಶದ ಪರಿಸ್ಥಿತಿ. ಹೀಗೆ ಹೋದ್ರೆ ಒಂದಲ್ಲ ಒಂದು ದಿನ ಯಾರೋ ಹಿಂದೆ ನಿಂತ್ಕೊಂಡು ದುಡ್ಡು ಮಾಡ್ಕೊಳ್ಳೋದಕ್ಕೆ ಹೆಸರು ಮಾಡ್ಕೊಳ್ಳೋರು, ಪ್ಲಸ್ ಅಧಿಕಾರದಲ್ಲಿ ಇರಬೇಕು ಅನ್ನೋರು, ತಾವು ಒಳ್ಳೆ ಪೋಸ್ಟಲ್ಲಿ ಇರಬೇಕು ಅನ್ನೋರು ಈ ರೀತಿ ದಂಗೆಗಳನ್ನ ಸೃಷ್ಟಿ ಮಾಡಿ ನಮ್ಮಲ್ಲೇ ಒಗ್ಗಟ್ಟನ್ನ ಒಡೆದು ಚಿತ್ರಾನ್ನ ಮಾಡಿ ನಮ್ಮನ್ನೇ ಹೊಡೆದಾಡ್ಕೊಂಡು ಸಾಯೋವಾಗ ಮಾಡ್ತಾರೆ. ಇದನ್ನೇ ಧರ್ಮ ಯುದ್ಧ ಅಂತ ಕರೆದಿದ್ದು. ಇದು ನಡೆಯುತ್ತೆ ಅಂತಾನೆ ಹೇಳಿದ್ದು. ನಮ್ಮಲ್ಲಿ ನಾವೇ ಹೊಡೆದಾಡ್ಕೊಂಡು ಸಾಯೋ ಅಂತ ಕಾಲ ಬರುತ್ತೆ. ಇವ್ರು ಯಾರು ಅಂತಾನೆ ಗೊತ್ತಿಲ್ಲ. ಇವ್ರು ಹೇಳ್ತಾ ಇರೋದೆಲ್ಲ ಕೇಳಿದ್ರಲ್ಲ ಪಾಪ, ಸುಮ್ಮನೆ ಸಿಕ್ಕೋರ್ನೆಲ್ಲ ನೀನು ಹಿಂದೂನ ನಿಮ್ಗೆ ಹೊಡಿತೀವಿ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿದೆ ಪರಿಸ್ಥಿತಿಗಳು. ಇದನ್ನ ಸರಿ ಮಾಡಬೇಕು ಅಂದ್ರೆ ಎಮರ್ಜೆನ್ಸಿ ಡಿಕ್ಲರೇಷನ್ ಆಗ್ಲೇಬೇಕೇನೋ. ಯೋಗಿಜಿ ಅಂತವ್ರು ಮಾತ್ರ ಇದನ್ನ ಸರಿ ಮಾಡ್ಬೋದೇನೋ, ಯೋಗಿಜಿ ಅಂತವ್ರು ಬಂದ್ರೆ ಇದೆಲ್ಲ ಬದಲಾಗುತ್ತೇನೋ ಅಂತ ಎಷ್ಟೋ ಜನ ಹೇಳ್ತಾ ಇದ್ದಾರೆ. ನೋಡ್ಬೇಕು, ಯೋಗಿ ಅವರ ಸ್ಟ್ರಾಂಗ್ ಡಿಸಿಷನ್ ಅನ್ನೋದೇ ಇದನ್ನ ಬದಲಾವಣೆಗೆ ಒಂದು ಹಾದಿ. ಯೋಗಿ ಅವರು ಅಂದ್ರೆ ಸಾಕು, ಉತ್ತರ ಪ್ರದೇಶದಲ್ಲಿ ಒಂದು ಭಯ ಅನ್ನೋದಿದೆ, ಒಂದು ಭಯದಿಂದ ಬದಲಾವಣೆ ಆಗುತ್ತೆ. ಅಂಥದ್ದು ನಡೆದ್ರೆ ನಮ್ಮ ದೇಶದಲ್ಲೂ ಬದಲಾವಣೆ ಆಗುತ್ತೆ. ಇಲ್ಲ ಅಂದ್ರೆ ಈಗ ಇಲ್ಲಿ ಏನಾಗ್ತಾ ಇದೆ, ಪಶ್ಚಿಮ ಬಂಗಾಳಲ್ಲಿ ಏನ್ ನೋಡ್ತಾ ಇದೀವಿ, ಕೇರಳದಲ್ಲಿ ಏನ್ ನೋಡ್ತಾ ಇದೀವಿ, ಇನ್ನ ಬೇರೆ ಬೇರೆ ಕಡೆ ಏನ್ ನೋಡ್ತಾ ಇದೀವಿ, ಅಂತ ಪರಿಸ್ಥಿತಿ ಎಲ್ಲಾ ಕಡೆ ಕಂಟಿನ್ಯೂ ಆಗೋದಂತೂ ಫಿಕ್ಸ್. ಕರ್ನಾಟಕದಲ್ಲೂ ಇಂಥ ಪರಿಸ್ಥಿತಿ ಬಂದ್ರೆ ಏನು ಡೌಟ್ ಪಡೋವಾಗಿಲ್ಲ. ಕಾರಣ ಇದು ನೋಡ್ತಾ ಇದೀವಿ, ಯಾವ ರಾಜ್ಯದಲ್ಲಿ ಏನೇನ್ ಆಗ್ತಾ ಇದೆ ಅಂತ. ಒಂದೊಂದೇ ರಾಜ್ಯದಲ್ಲಿ ಬೆಂಕಿ ಎತ್ಕೊಂಡು ಬರ್ತಾ ಇದೆ. ಕೊನೆಗೆ ಎಲ್ಲಾ ರಾಜ್ಯಗಳು ಸುಟ್ಟು ಕರ್ನಾಟಕನೂ ಬರುತ್ತೆ. ಈಗಲೇ ಎಚ್ಚೆತ್ಕೊಳ್ಳಿ. ಆದಷ್ಟು ಒಗ್ಗಟ್ಟಾಗಿದ್ರೆ ಯಾವ್ದು ನೋಡಿಯೋದಕ್ಕಾಗೋದಿಲ್ಲ. ನಮ್ಮಲ್ಲೇ ನಾವು ಇವಾಗ್ಲೂ ಯಾರೋ ನಮ್ಮ ಗುರುಗಳು ಹೇಳಿದ್ರು, ನಮ್ಮ ಸ್ವಾಮೀಜಿ ಹೇಳಿದ್ರು ಅಂತ ನಾವೇ ಕಚ್ಚಾಡ್ಕೊಂಡು ಇದು ಮಾಡ್ಕೊಂಡು ಸಾಯ್ತಾ ಇದ್ರೆ, ಜಾತಿ ಧರ್ಮ ಅನ್ಕೊಂಡು ಪ್ರಾಣ ಹೋಗೋದು ಯಾರ್ದು ಒಂದ್ಸಲ ಯೋಚನೆ ಮಾಡಿ. ಒಟ್ನಲ್ಲಿ ಧರ್ಮ ಯುದ್ಧಕ್ಕೆ ನಾಂದಿ ಆಗ್ತದೆ. ಇಂಥದ್ದು ಬದಲಾವಣೆ ಯಾರು ಮಾಡ್ತಾರೆ, ಅದೇ ಹೇಳದ್ನಲ್ಲ, ಸ್ಟ್ರಾಂಗ್ ಆಗಿರುವಂತ ಲೀಡರ್ಗಳೇ ಮಾಡ್ಬೇಕೇನೋ. ಮೋದಿಯವರು ಮಾಡ್ತಾ ಇದ್ರು ಕೂಡ ಕೆಲವೊಂದು ಸಲ ಅವ್ರ ಕೈ ಕಟ್ಟಾಕುವಂತ ಕೆಲಸ ಎಷ್ಟೋ ಜನ ಮಾಡ್ತಾ ಇರ್ತಾರೆ. ಇದಕ್ಕೆ ಉತ್ತರ ಅಂದ್ರೆ ಯೋಗಿಜಿ ಗೌರ್ಮೆಂಟೇ ಸರಿಯಾದ ಉತ್ತರ ಅಂತ ಜನರ ಅಭಿಪ್ರಾಯ. ನೋಡ್ಬೇಕು ಏನ್ ಬದಲಾವಣೆ ಆಗುತ್ತೆ. ಇಲ್ಲ ಅಂದ್ರೆ ಇಲ್ಲಿ ಪಶ್ಚಿಮ ಬಂಗಾಳಲ್ಲಿ ಆಗ್ತಾ ಇದೆಯಲ್ಲ, ಮಣಿಪುರಲ್ಲಿ ಆಯ್ತಲ್ಲ ದಂಗೆಗಳು, ಆ ತರ ದಂಗೆಗಳು ರಾಜ್ಯದಲ್ಲಿ ಎಲ್ಲಾ ಕಡೆ ಶುರು ಆಗ್ತಾ ಹೋಗ್ಬಹುದು, ಬಲಿ ಆಗ್ತಾ ಹೋಗ್ತಾರೆ ಜನ. ಅದಾಗಬಾರ್ದು ಅಂದ್ರೆ ಸ್ಟ್ರಾಂಗ್ ಡಿಸಿಷನ್ ತಗೋಬೇಕು. ಇದಕ್ಕೆಲ್ಲ ಯಾರು ಸಪೋರ್ಟ್ ಮಾಡ್ಬೇಕು, ನಾವೇ ಸಪೋರ್ಟ್ ಮಾಡ್ಬೇಕು. ಆದಷ್ಟು ಇಂಥದಕ್ಕೆ ಸಪೋರ್ಟ್ ಮಾಡೋಣ. ಅದನ್ನ ಬಿಟ್ಟು ನಾವು ತಲೆ ಕೆಡಿಸ್ಕೊಳ್ದೆ ಸೈಲೆಂಟ್ ಆಗಿ ಕೂತ್ಕೊಂಡ್ರೆ ಅಯ್ಯೋ ಬಿಡು ಎಲ್ಲೋ ಆಗ್ತಾ ಇದೆ, ಹೇಗೋ ಆಗ್ತಾ ಇದೆ,
ನಮಗೇನು ತೊಂದರೆ ಇಲ್ವಲ್ಲ ಅನ್ಕೊಂಡ್ರೆ ಒಂದಲ್ಲ ಒಂದಿನ ಅದು ಇಲ್ಗೂ ಆಗತ್ತೆ. ಈಗ ಎಚ್ಚೆತ್ಕೊಳ್ಳಿ, ಸಮಯ ಬಂದಿದೆ. ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಮ್ಮ ದೇಶದಲ್ಲಿರುವಂತ ಹಿಂದೂಗಳ ಪರಿಸ್ಥಿತಿ ಈಗ ಪಶ್ಚಿಮ ಬಂಗಾಳಲ್ಲಿ ಏನಾಗ್ತಾ ಇದೆ, ಕಾಶ್ಮೀರಲ್ಲಿ ಏನಾಯ್ತು, ಅದೇ ಪರಿಸ್ಥಿತಿ ರಸ್ತೆನಲ್ಲಿ ಬರುತ್ತೆ. ಎಚ್ಚೆತ್ಕೊಳ್ಳಿ. ಇನ್ನು ಬೇರೆ ಬೇರೆ ವಿಷಯಗಳಿದೆ ತಿಳಿಸುವಂಥದ್ದು ತಿಳಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬಾಯ್.